Hi friends, welcome back to the last session of the sets. It is a homework exam. Homework example ಕೊಟ್ಟಿದ್ದು ನೋಡ್ರಿ ಕ್ರಿಕೆಟ್ ಟೆನ್ನಿಸ್ ಫಸ್ಟಿಗೆ ಏನು ಫೈಂಡ್ ಔಟ್ ಮಾಡಂತ ಕೇಳಿದ್ರು ಅವರು ಎನ್ ಆಫ್ ಬಿ ಟೆನ್ನಿಸ್ ಲೈಕ್ ಮಾಡೋರು ಎಷ್ಟು ಜನ ಅಂತ ಕೇಳಿದ್ರು. ಗಿವನ್ ಡಾಟಾ ಬರ್ಕೊ ಎನ್ ಆಫ್ ಎ ಯೂನಿಯನ್ ಬಿ ಗ್ರೂಪ್ ಆಫ್ ಅಂತ ಕೊಟ್ಟಿದ್ರು. n of a union b is equal to 65, n of a is equal to 40, n of a intersection b is 10. Question mark ಏನ್ರಿ ನಮ್ಮದು n of b. ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡಿ. ಫಾರ್ಮುಲಾ ಈಸ್ n of a union b is equal to n of a plus n of b minus n of a intersection b. ಕೊಟ್ಟಂತ ಡಾಟಾ ಎಷ್ಟು ಪುಟ್ ಆನ್ ಮಾಡಿದ್ರೊಳಗೆ 65, n of a is 40 plus n of b ಗೊತ್ತಿಲ್ಲ as it is ಬರೀರಿ minus n of a intersection b is 10. 65 40 minus 10 is 30 plus n of b. Now n of b is equal to 65 minus 30, that is 35. Therefore, the 35 students like only tennis. ಇದು ಒಂದನೇ ಕ್ವಶನ್ ರೀ ನಮಗೆ. ಅದನ್ನ ಸೆಂಟೆನ್ಸ್ ಹೆಂಗೆ ಬರ್ತೀವಿ ನೋಡಿ. 35 peoples like ಒಟ್ಟ ಟೋಟಲ್ ಆಗಿ ನಮಗೆ 2 ಕ್ವಶನ್ ಕೇಳಿದ್ರು. ಹೌ ಮೆನಿ ಪೀಪಲ್ಸ್ ಲೈಕ್ ಟೆನ್ನಿಸ್ ಓನ್ಲಿ ಬಟ್ ನಾಟ್ ಕ್ರಿಕೆಟ್ ಅಂತ ಕೇಳಿದ್ರು. ಇನ್ನೊಂದು ಕ್ವಶನ್ ಹೌ ಮೆನಿ ಲೈಕ್ ಟೆನ್ನಿಸ್. ಇದು ಎರಡನೇ ಕ್ವಶನಿನ ಆನ್ಸರ್. 35 ಪೀಪಲ್ಸ್ ಲೈಕ್ ಟೆನ್ನಿಸ್. ಅನದರ್ ಕ್ವಶನ್. ನೌ ದ ಪೀಪಲ್ ಲೈಕ್ ಟೆನ್ನಿಸ್ only but not cricket is 35 minus 10. 35 minus 10 ಮಾಡಿ. ಬಿಕಾಸ್ ಎ ಇಂಟರ್ಸೆಕ್ಷನ್ ಬಿ ಒಳಗೆ ಎರಡು ಲೈಕ್ ಮಾಡೋರು ಇರ್ತಾರೆ ನಮಗೆ. ಟೆನ್ನಿಸ್ದೊಳಗೂ ಒಂದಿಷ್ಟು ಜನ ಕ್ರಿಕೆಟನ್ನು ಲೈಕ್ ಮಾಡ್ತಿರ್ತಾರೆ, ಟೆನ್ನಿಸನ್ನು ಲೈಕ್ ಮಾಡ್ತಿರ್ತಾರೆ. ಆದ್ದರಿಂದ ಏನು ಬೇಕಾಗಿತ್ತು ನಮಗೆ ಟೆನ್ನಿಸ್ ಅಷ್ಟ ಪ್ಯೂರ್ ಆಗಿ ಟೆನ್ನಿಸ್ ಆಡೋರು ಅಷ್ಟ ಬೇಕಾಗಿತ್ತು ನಮ್ಗೆ. ಆದ್ದರಿಂದ ಏನು ಮಾಡಿರಿ 10ನ ಮೈನಸ್ ಮಾಡಿರಿ. ವಿ ಗಾಟ್ ದ ಆನ್ಸರ್ ಆ್ಯಸ್ 25 ಪೀಪಲ್ಸ್ ಲೈಕ್ ಟೆನ್ನಿಸ್ ಓನ್ಲಿ ಬಟ್ ನಾಟ್ ಅ ಕ್ರಿಕೆಟ್. ಇವರು 25 ಮಂದಿ ಏನದಾರಲ್ಲ ಇವ್ರು ಏನು ಮಾಡ್ತಾರೆ ಟೆನ್ನಿಸ್ ಅಷ್ಟ ಆಡ್ತಾರೆ, ಕ್ರಿಕೆಟ್ ಆಡಂಗಿಲ್ಲ, ಕ್ರಿಕೆಟು ಬರಂಗಿಲ್ಲ. ಓನ್ಲಿ ಏನು ಮಾಡ್ತಾರೆ ಟೆನ್ನಿಸ್ ಅಷ್ಟ ಆಡ್ತಿರ್ತಾರೆ. ಆದ್ರೆ 35 ಮಂದಿ ಒಳಗದಾರ ನೋಡ್ರಿ, ಅವರು ಟೆನ್ನಿಸ್ನು ಆಡ್ತಿರ್ತಾರೆ, ಕೆಲವು ಜನ ಕ್ರಿಕೆಟನ್ನು ಆಡ್ತಿರ್ತಾರೆ. ಒಂದನೇ ಕ್ವಶನಿನ ಆನ್ಸರು 25, ಸೆಕೆಂಡ್ ಕ್ವಶನ್ ಆನ್ಸರು 35. ಎರಡನ್ನೂ ಕರೆಕ್ಟಾಗಿ ಬರ್ಕೊರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಇನ್ ಅ ಗ್ರೂಪ್ ಆಫ್ 50 ಪೀಪಲ್ಸ್ 35 ಸ್ಪೀಕ್ ಕನ್ನಡ and 25 speak both English and Kannada. How many speak English? Question mark ಕೆಳಗೆ. ಓಕೆ, ಫಸ್ಟ್ ಏನು ಮಾಡ್ರಿ ಗಿವನ್ ಡಾಟಾ ಬರ್ಕೊಳ್ಳಿ. ಸೊಲ್ಯೂಷನ್ ಡಾಟಾ ಗಿವನ್ ಏನೇನು ಕೊಟ್ಟಾರ ನೋಡಿ. ಎನ್ ಆಫ್ ಎ ಯೂನಿಯನ್ ಬಿ ಗ್ರೂಪ್ ಆಫ್ ಅಂತ ಹೇಳ್ಯಾರ. ಸೊ ಇಟ್ ಈಸ್ ಅ ಯೂನಿಯನ್. ಎನ್ ಆಫ್ ಎ ಕನ್ನಡ ಸ್ಪೀಕ್ ಮಾಡ 35. ನೆಕ್ಸ್ಟ್ ಎನ್ ಆಫ್ ಬಿ ಇಂಗ್ಲಿಷ್ ಸ್ಪೀಕ್ ಮಾಡೋರು ಗೊತ್ತಿಲ್ಲ, ದಟ್ ಈಸ್ ಅ ಕ್ವಶನ್ ಮಾರ್ಕ್. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೋತ್ ಅಂತ ಹೇಳ್ಯಾರ, ದಟ್ ಈಸ್ 25. 50 35 25. ನಾವು ಫಾರ್ಮುಲಾ ಹಾಕ್ರಿ. ಎನ್ ಆಫ್ ಎ ಯೂನಿಯನ್ ಬಿ is equal to n of a plus n of b minus n of a intersection b. n of a union b ಗೊತ್ತೈತೆ ನಮಗೆ 50. n of a is 35 plus
n of b find out ಮಾಡಬೇಕ್ರಿ. n of a intersection b is 25. 50. 35 minus 25 is 10 plus n of b. ಬೇಕಾಗಿರುವಂಥ ಆನ್ಸರ್ ಯಾವುದು ನಮಗೆ? n of b. n of b is equal to 50 minus 10 which is 40. Therefore the 40 people speak English. 40 people speak English. ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೀ. ಓಕೆ, ಕರೆಕ್ಟಾಗಿ ಬರ್ಕೋರೋದು. ಗ್ರೂಪ್ ಅಂತ ಕೊಟ್ಟಾಗ ಯೂನಿಯನ್ ಅಂತ ಕನ್ಸಿಡರ್ ಮಾಡಬೇಕು. ಸರ್ವೆ ಅಂತ ಕೊಟ್ಟಾಗ n ಆಫ್ ಯು ಅಂತ ತಗೋಬೇಕು. ಓಕೆ, ಈ ಎಕ್ಸಾಂಪಲ್ ನೋಡ್ರಿ, ಸಿಮಿಲರ್ ಐತಿ, ಚೇಂಜಸ್ ಕೊಟ್ಟಾರ ಅಷ್ಟೇ. ಇನ್ ಅ ಗ್ರೂಪ್ ಆಫ್ 50 ಪೀಪಲ್ಸ್ 20 ಲೈಕ್ ಮ್ಯಾಥಮೆಟಿಕ್ಸ್, ನಥಿಂಗ್ ಬಟ್ ಅ ಮ್ಯಾಥ್ಸ್. 10 ಲೈಕ್ ಬೋತ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್. ಹೌ ಮೆನಿ ಲೈಕ್ ಫಿಸಿಕ್ಸ್? ಫಿಸಿಕ್ಸ್ ಎಷ್ಟು ಜನ ಲೈಕ್ ಮಾಡ್ತಾರ ಅಂತ ಕ್ವಶನ್ ಕೇಳ. ಓಕೆ, ಫಸ್ಟ್ ಡಾಟಾ ಬರ್ಕೋರಿ. n ಆಫ್ ಎ ಯೂನಿಯನ್ ಬಿ ಈಸ್ 50. n ಆಫ್ ಎ ಈಸ್ ಎಷ್ಟು ಜನ ಲೈಕ್ ಮಾಡ್ತಾರೆ ರೀ ಮ್ಯಾಥ್ಸ್? 20. n ಆಫ್ ಬಿ ಗೊತ್ತಿಲ್ಲ, ದಟ್ ಈಸ್ ಅ ಕ್ವಶನ್ ಮಾರ್ಕ್. n ಆಫ್ ಎ ಇಂಟರ್ಸೆಕ್ಷನ್ ಬಿ ಏನ್ರಿ? ಎಷ್ಟು ಕೊಟ್ಟಾರ? ಬೋತ್ ಅಂದಲ್ಲೇ 10 ಕೊಟ್ಟಾರ. ಫಸ್ಟ್ ವಿ ಅಪ್ಲೈ ದ ಫಾರ್ಮುಲಾ ಬರೀರಿ. 1 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್. n ಆಫ್ ಎ ಯೂನಿಯನ್ ಬಿ is equal to n of a plus n of b minus n of a intersection b. ಹಾಗೆ n of a union b ಎಷ್ಟೈತ್ರಿ? 50. n of a is 20 plus n of b ಗೊತ್ತಿಲ್ಲ minus n of a intersection b is 10. 20 minus 10 is 10 plus n of b it is 50. ನಮಗೆ ಬೇಕಾಗಿರೋದು ಏನ್ರಿ? n ಆಫ್ b. n ಆಫ್ b is equal to ಏನಾಗ್ತೈತೆ ರೀ? 50 minus 10. 50 minus 10 which is 40. 40 peoples like physics. 40 peoples like physics. ಕೆಲವು ಟೈಮ್ ಓನ್ಲಿ ಅ ಫಿಸಿಕ್ಸ್ ಬಟ್ ನಾಟ್ ಮ್ಯಾಥ್ಸ್ ಅಂತ ಕೇಳಿದ್ರೆ ಅಂದ್ರೆ ಓನ್ಲಿ ಅ ಫಿಸಿಕ್ಸ್ ಬಟ್ ನಾಟ್ ಮ್ಯಾಥ್ಸ್. ಫಿಸಿಕ್ಸ್ ಓನ್ಲಿ ನಾಟ್ ಮ್ಯಾಥ್ಸ್ ಅಂತ ಕೇಳಿದ್ರು ಅಂದ್ರೆ ಏನು ಮಾಡ್ತೀರಿ? 40 ಮೈನಸ್ 10 ಮಾಡಿರಿ. 30 ಪೀಪಲ್ಸ್ ಲೈಕ್ ಓನ್ಲಿ ಅ ಫಿಸಿಕ್ಸ್. ಕೆಲವು ಟೈಮ್ ಏನು ಮಾಡ್ತಾರ? ಮ್ಯಾಥ್ಸ್ ಓನ್ಲಿ ನಾಟ್ ಫಿಸಿಕ್ಸ್. ಮ್ಯಾಥ್ಸ್ ಓನ್ಲಿ ನಾಟ್ ಫಿಸಿಕ್ಸ್ ಅಂತ ಕೇಳಿದಾಗ ಮ್ಯಾಥ್ಸ್ ಟೋಟಲ್ ಎಷ್ಟು ಅದಾರ? 20 ಮೈನಸ್ 10 ಮಾಡಿರಿ. 10 ಪೀಪಲ್ಸ್ ಓನ್ಲಿ ಲೈಕ್ ಮ್ಯಾಥ್ಸ್. ಇದು ನೋಡ್ರಿ, 30 ಪೀಪಲ್ಸು ಮ್ಯಾಥ್ಸ್ ಲೈಕ್ ಮಾಡಂಗಿಲ್ಲ, ಅವರು ಫಿಸಿಕ್ಸ್ ಅಷ್ಟೇ ಲೈಕ್ ಮಾಡ್ತಾರ. 10 ಪೀಪಲ್ಸ್ ಏನು ಮಾಡ್ತಾರ? ಫಿಸಿಕ್ಸ್ ಲೈಕ್ ಮಾಡಲ್ಲ, ಮ್ಯಾಥ್ಸ್ ಲೈಕ್ ಮಾಡ್ತಾರೆ. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಅ ಸೆಟ್ಸ್. ಎಕ್ಸಾಂಪಲ್ಲು ಇಂಪಾರ್ಟೆಂಟು ಏನಾಗೈತೆ ರೀ ಚಾಪ್ಟರ್ ಇದು ಮುಗಿತಿಲಿಗೆ. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಐತಿ, ಆ ಎಕ್ಸಾಂಪಲ್ನ ನಿಮಗೆ ನಾನು ಹೋಮ್ವರ್ಕ್ ಕೊಡ್ತೀನಿ, ಸಾಲ್ವ್ ಮಾಡಿ ಕ್ಲಿಯರ್ ಮಾಡ್ಕೊಡಿ. ಓಕೆ, ಮತ್ತೇನಾದರೂ ಡೌಟ್ ಇದ್ದು ಅಂದ್ರೆ ಒಂದು ಕಡೆ ಬರೆದಿಟ್ಕೋರಿ, ಕಾಲೇಜಿಗೆ ಬಂದ ತಕ್ಷಣ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. Before going that, I give the one example as a homework. Example homework togori. In a survey, it was found that 21 people like product A, 26 people like product B, 29 people like product C, 14 like A and B, 12 like B and C, 14 like A and C, 8 like both all products. Find how many like all products. ಎಲ್ಲ ಪ್ರಾಡಕ್ಟ್ನ ಲೈಕ್ ಮಾಡೋರು ಎಷ್ಟು ಜನ ಅಂತ
ಕೆಳಗೆ. ಇಲ್ಲಿ ನೋಡ್ರಿ ಎ ಒಂದು ಐತಿ, ಬಿ ಒಂದು ಐತಿ, ಸಿ ಒಂದು ಐತಿ. ಅಂದ್ರೆ ಏನಾಯ್ತು ಇಲ್ಲೇ 3 ಸೆಟ್ ಆದ. 3 ಸೆಟ್ಟಿಂದ ಒಂದು ಫಾರ್ಮುಲಾ ಬರ್ದೈತೆ ನೋಡಿ. ಆ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ. ಎಲ್ಲ ಡಾಟಾನ ನಾನು ಇಲ್ಲೇ ಕೊಡ್ತೀನಿ. n of a is 21, n of b is 26, n of c is 29, n of a intersection b, n of a intersection b is 14, n of b intersection c, b intersection c is 12, n of c intersection a, n of c intersection a is 14, n of a intersection b intersection c which is equal to 8. ಕ್ವಶನ್ ಮಾರ್ಕ್ ಏನ್ರಿ ನಮ್ಮದು n of a ಯೂನಿಯನ್ b ಯೂನಿಯನ್ c. ಇದನ್ನ ಫೈಂಡ್ ಔಟ್ ಮಾಡಬೇಕು. ಆ ಫಾರ್ಮುಲಾ ಐತೆ ನೋಡ್ರಿ, ಆ ಫಾರ್ಮುಲಾ ಯೂಸ್ ಮಾಡಿರಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಸಿಂಪಲ್ ಐತಿ. ಇಲ್ಲಿಗೆ ಚಾಪ್ಟರ್ ಮುಗೀತು. ಥ್ಯಾಂಕ್ ಯು.